ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಎಲ್ಲರೂ ತುಂಬ ದಿನದಿಂದ ಕಾಯ್ತಿದ್ರೆ ಅನ್ಸುತ್ತೆ ಈ ವಿಷಯಕ್ಕೋಸ್ಕರ. ಏನಂದರೆ ಡಿಜಿಲಾಕರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ UUCMS ಯಾವಾಗಿಂದ ಸ್ಟಾರ್ಟ್ ಆಯಿತು ಅವಾಗಿಂದ ಡಿಜಿಲಾಕರಲ್ಲಿ ಆಗ್ತಾ ಇರಲಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಸೊ ಇವಾಗ ಡಿಜಿಲಾಕರಲ್ಲಿ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಪ್ಷನನ್ನು ಬಿಟ್ಟಿದ್ದಾರೆ. ಸೊ ಅದು ಹೇಗೆ ಅನ್ನೋದು ನಾನು ನಿಮಗೆ ಇವಾಗ ತೋರಿಸ್ತೀನಿ, ಓಕೆನಾ? ಸೊ ಜಸ್ಟ್ ಇಲ್ಲಿ ಡಿಜಿಲಾಕರ್ ಅಂತ ಟೈಪ್ ಮಾಡಿ. ಡಿಜಿಲಾಕರ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ವೆಬ್ಸೈಟೇ ನಿಮಗೆ ಬರುತ್ತೆ, digilokar.gov.in ಅಂತ. ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಸೊ ಇದರಲ್ಲಿ ಇನ್ ಕೇಸ್ ನೀವೇನಾದರೂ ಸೈನ್ ಅಪ್ ಆಗಿಲ್ಲ ಅಂದರೆ, ಫಸ್ಟ್ ಟೈಮ್ ಡಿಜಿಲಾಕರೇ ನೀವು ಯೂಸ್ ಮಾಡಿಲ್ಲ ಅಂದರೆ ನೀವು ಸೈನ್ ಅಪ್ಪನ್ನು ಕ್ಲಿಕ್ ಮಾಡಿ ಹೊಸದಾಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ಸೈನ್ ಅಪ್ ಆಗಿದ್ದರೆ ನೀವು ಜಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರು, ಯೂಸರ್ ನೇಮು ಅಥವಾ ಆಧಾರ್ ನಂಬರು ಯಾವ್ದು ಬೇಕಾದರೂ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ಸೊ ಇವಾಗ ನಾನು ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದಾಗ ನೀವು ರಿಜಿಸ್ಟರ್ ಮಾಡುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಆಮೇಲೆ ಯಾವ ಮೇಲ್ ID ಕೊಟ್ಟಿರ್ತೀರಾ, ಅದಕ್ಕೆ ಒಂದು OTP ಬರುತ್ತೆ. ಸೊ OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಂಬರ್ ಬಂದಿಲ್ಲ, ಆ್ಯಕ್ಚುಲಿ OTP ಮೇಲಕ್ಕೆ ಬಂದಿದೆ. ನೀವು ಮೇಲ್ ID ಕೊಟ್ಟಿದ್ರೆ ಮೇಲ್ ID ಆ್ಯಕ್ಚುಲಿ ಕೊಡಲೇಬೇಕು. ಯಾವುದಾದ್ರೂ ಮೇಲ್ ID ಕೊಡ್ಬೋದು. ಮೇಲ್ ID ಕೊಟ್ಟಿದ್ರೆ ಮೇಲ್ ID OTP ಬಂದಿರುತ್ತೆ ಅನ್ಸುತ್ತೆ. ಅದನ್ನು ಕೂಡ ಮೇಲ್ IDಯಲ್ಲಿ ಒಂದ್ಸತಿ ಚೆಕ್ ಮಾಡಿ, ಓಕೆನಾ? ಇನ್ ಕೇಸ್ ನಿಮ್ಮ ನಂಬರ್ಗೆ ಏನಾದರೂ OTP ಬರಲಿಲ್ಲ ಅಂದರೆ. ಲಾಗಿನ್ ಆದರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಸರ್ಚ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಆಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕರ್ನಾಟಕ ಅಂತ ಸರ್ಚ್ ಮಾಡಿ. ಕರ್ನಾಟಕ ಅಂತ ಸರ್ಚ್ ಮಾಡಿದ ಮೇಲೆ ನಿಮ್ಮ ಯೂನಿವರ್ಸಿಟಿನ ನೀವು ಸರ್ಚ್ ಮಾಡ್ಕೋಬೇಕು ಇಲ್ಲಿ, ಓಕೆನಾ? ಸೊ ನಿಮ್ಮ ಯೂನಿವರ್ಸಿಟಿ, ಇವಾಗ ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನೀವು ಡಿಗ್ರಿ ಸರ್ಟಿಫಿಕೇಟ್, ಡಿಪ್ಲೊಮೊ ಆ್ಯಂಡ್ ಡಿಗ್ರಿ ಮಾರ್ಕ್ ಶೀಟ್, ಇದು ನೆಕ್ಸ್ಟ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಇದು ಕ್ಲಿಕ್ ಮಾಡಬೇಕು ನೀವು. ಡಿಪ್ಲೊಮೊ ಡಿಗ್ರಿ, ಡಿಗ್ರಿ ಮತ್ತು ಡಿಪ್ಲೊಮೊ ಮಾರ್ಕ್ ಶೀಟು. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗುತ್ತೆ, ಓಕೆನಾ? U0 ಈ ಥರ ಇರುತ್ತಲ್ಲ, ಅದನ್ನು ಇಲ್ಲಿ ರಿಜಿಸ್ಟರ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಸೆಲೆಕ್ಟ್ ಇಯರ್ ಕೊಡಿ. ಸದ್ಯಕ್ಕೆ 2024 ಬರ್ತಾ ಇಲ್ಲ, 2022 2023 ಎರಡೇ ಬರ್ತಾ ಇರೋದು. ಸೊ ನೀವು ಸರ್ಚ್ ಮಾಡುವಾಗ 2022 ಅಂತ ಹಾಕಿ ಸೆಲೆಕ್ಟ್ ಸೆಮಿಸ್ಟರ್ ಕೊಡಿ. ಸೊ ಇವಾಗ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಬೇಕು, ಓಕೆನಾ? ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಗೆ ಕೆಳಗಡೆ ಒಂದು ಬರುತ್ತೆ, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಪ್ಲೀಸ್ ವೇಟ್ ಫಾರ್ ಕನ್ಫರ್ಮೇಷನ್ ಅಂತ. ಸೊ ಡಾಕ್ಯುಮೆಂಟ್ ಫೆಚೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಈ ಡಾಕ್ಯುಮೆಂಟ್ ಎಲ್ಲಿರುತ್ತೆ? ಡಿಗ್ರಿ, ಡಿಪ್ಲೊಮೊ, ಡೌನ್ಲೋಡ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ 3 ಫಾರ್ಮೆಟಲ್ಲಿ ಕೇಳುತ್ತೆ, PDF, XML ಮತ್ತು JSON. ಸೊ ಜನರಲಾಗಿ PDF ಫಾರ್ಮೆಟಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು, ಓಕೆನಾ? ಸೊ ಆಮೇಲೆ ಇನ್ನೊಂದು ಏನಂತಂದರೆ 5th ಮತ್ತು 6th ಸೆಮ್ದು ನಿಮಗೆ ಬರಲ್ಲ ಡಾಕ್ಯುಮೆಂಟು. 2023ನೇ ಸೆಲೆಕ್ಟ್ ಮಾಡ್ತೀನಿ ನಾನು. ಸೆಲೆಕ್ಟ್ ಮಾಡಿ 6th ಬೇಡ, ಇವಾಗ 5th ಸೆಲೆಕ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, 5th ಸೆಮ್ ಸೆಲೆಕ್ಟ್ ಆಗಿದೆ. ಗೆಟ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಗೆಟ್ ಡಾಕ್ಯುಮೆಂಟ್ ಅಂತ ಕೊಟ್ಟರು ಕೂಡ ಇದು ಬರಲ್ಲ. ಇವು ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ ನೋಡಿ, ಈ ಥರ ಬರುತ್ತೆ. ನೋ ರೆಕಾರ್ಡ್ ಅವೈಲೇಬಲ್ ಇನ್ ಇಶ್ಯೂರ್ ಡೇಟಾಬೇಸ್ ಫಾರ್ ಗಿವನ್ ಡಾಕ್ಯುಮೆಂಟ್ ಪ್ಯಾರಾಮೀಟರ್ಸ್, ಪ್ಲೀಸ್ ಚೆಕ್ ಯುವರ್ ಡಾಕ್ಯುಮೆಂಟ್ ಪ್ಯಾರಾಮೀಟರ್ಸ್ ಅಂತ. ಸೇಮ್ 6th ಸೆಮ್ಗೂ ಕೂಡ ಇದೇ ಬರುತ್ತೆ, ಓಕೆನಾ? ನೋಡಿ ನೀವು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡಿ, ಜಸ್ಟ್ 4th ಸೆಮ್ವರೆಗೂ ನೀವು ಇದು 4th ಸೆಮ್ವರೆಗೂ ನಿಮ್ಮ ಮಾರ್ಕ್ ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ನಿಮ್ಮ ಮಾರ್ಕ್ ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ಅವರು 2024 ಇನ್ನೂ ಬಿಟ್ಟಿಲ್ಲ ಈ ಇಯರ್ದು. ಸೊ ನೋಡೋಣ, ಈ ಇಯರ್ದು ಬಿಟ್ಟರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.